ನಿನ್ನೆ ಕೇಂದ್ರ ಸರ್ಕಾರದಲ್ಲಿ ಇಂದ ಪಾರ್ಲಿಮೆಂಟ್ ಸಂಬಂಧಪಟ್ಟ ಸಚಿವರೇ ಹರ್ದೀಪ್ ಸಿಂಗ್ ಸುರಿ ಅವರೇ ಹೇಳಿದ್ದಾರೆ, ಯಾವುದೇ ರೀತಿ ಪ್ಯಾನಿಕ್ ಅಗತ್ಯ ಇಲ್ಲ. 70% ಆಲ್ರೆಡಿ ಪೈಪ್ಲೈನ್ ಅಲ್ಲಿ ಇದೆ, ಅಂದ್ರೆ ಸಮುದ್ರದಲ್ಲಿದೆ. ಇನ್ನೊಂದು 2-3 ದಿನದಲ್ಲಿ ಅಥವಾ ಒಂದು ವಾರದೊಳಗೆ ಎಲ್ಲ ರೀಚ್ ಆಗುತ್ತೆ. ಪ್ಯಾನಿಕ್ ಆಗಿ ಅಥವಾ ಜನಸಾಮಾನ್ಯರಿಗೆ ತೊಂದರೆ ಆಗಂತ ಪರಿಸ್ಥಿತಿ ಯಾವುದೇ ರೀತಿ ಇಲ್ಲ, ನಿರ್ಮಾಣ ಮಾಡಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ವಿರೋಧಿಗಳು ಅಥವಾ ಕೇಂದ್ರ ಸರ್ಕಾರದ ವಿರೋಧಿಗಳು ಒಂದು ತಂಡವಾಗಿ ರಚಿಸಿಕೊಂಡು ಇದೊಂದು ಪ್ರಪಗಾಂಡ ಮಾಡ್ತಾ ಇದೆ. ಹಿಂದೆನೂ ಮಾಡಿತ್ತು, ಹಿಂದೆ ವಾಜಪೇಯಿ ಪೀರಿಯಡ್ ಅಲ್ಲಿ ಈರುಳ್ಳಿ ಬೆಲೆನ ಏರಿಸೋ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಮಾಡಿತ್ತು. ಇದು ಒಂದು ಪ್ರಯತ್ನ. ಆ ಕಾರಣ ಇದು ದಯವಿಟ್ಟು ಜನ ಯಾರೂ ಪ್ಯಾನಿಕ್ ಆಗದೆ ಇರಲಿ ಅಂತ ನನ್ನ ಮನವಿ. ಇದು ಪ್ಯಾನಿಕ್ ಆಗಿ ಎಲ್ಲಾರು ಒಂದೇ ಮನೆಗೆ 4 ಸಿಲಿಂಡರ್ ಹೋಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಅಗತ್ಯ ಯಾರ್ಯಾರಿಗಿದೆ ಆ ರೀತಿ ಒಂದು ಅನುಕೂಲ ಆಗ್ಲಿ ಅಂತೇಳಿ 25 ದಿನಕ್ಕೆ ನಿಗದಿಪಡಿಸಿದೆ. ನನಗೂ ಮೆಸೇಜ್ ಬಂತು, ನೆಕ್ಸ್ಟ್ ಬುಕ್ಕಿಂಗ್ ನಿಮ್ದು 6ನೇ ತಾರೀಕು ಏಪ್ರಿಲ್ ಅಂತೇಳಿ. ಇದು ಒಂದು ಸ್ಟೀಮ್ ಲೈನ್ ಆಗಿ ಇರ್ಲಿ, ಜನ ಪ್ಯಾನಿಕ್ ಆಗದೆ ಇರ್ಲಿ ಅಂತ ಹೇಳೋ ರೀತಿನಲ್ಲಿ ಒಂದು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ. ಇದು ಸ್ವಾಗತಾರ್ಹ. ಪ್ಯಾನಿಕ್ ಆಗಿರುವಂತದ್ದು ಅಂದ್ರೆ ಸಿಲಿಂಡರ್ ಎಲ್ಲಿ ಖಾಲಿ ಆಗ್ಬಿಡುತ್ತೋ ಅದು ಇದು ಈ ಸುದ್ದಿಗಳನ್ನ ಕೂಡ ನೋಡಿ, ಗಾಳಿ ಸುದ್ದಿಗಳನ್ನ ಕೇಳಿ, ಸೊ ತಾವೇನ್ ಹೇಳ್ತೀರಿ ಸರ್? ಸರ್, ಇದೊಂದು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ವಿರೋಧಿಗಳು ಅಥವಾ ಕೇಂದ್ರ ಸರ್ಕಾರದ ವಿರೋಧಿಗಳು ಒಂದು ತಂಡವಾಗಿ ರಚಿಸಿಕೊಂಡು ಇದೊಂದು ಪ್ರಪಗಾಂಡ ಮಾಡ್ತಾ ಇದೆ. ಹಿಂದೆನೂ ಮಾಡಿತ್ತು, ಹಿಂದೆ ವಾಜಪೇಯಿ ಪೀರಿಯಡ್ ಅಲ್ಲಿ ಈರುಳ್ಳಿ ಬೆಲೆನ ಏರಿಸೋ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಮಾಡಿತ್ತು. ಇದು ಒಂದು ಪ್ರಯತ್ನ. ಎಲ್ಲಾ ಪ್ರಯತ್ನಗಳನ್ನು ವಿಫಲ ಆದಾಗ ಪ್ರತಿಯೊಂದು ಹಂತದಲ್ಲೂ ಇವರೊಂದು ಪ್ರಯತ್ನ ಪಡ್ತಾನೆ ಇರ್ತಾರೆ. ಮೋದಿ ಅವರ ಒಂದು ಸರ್ಕಾರದ ಅವ್ರದ್ದೊಂದು ಇಮೇಜ್ಗೆ ಒಂದು ಧಕ್ಕೆ ಬರೋ ರೀತಿಯಲ್ಲಿ ಇದು ಒಂದು ಪ್ರಯತ್ನ. ಒಂದು ರೀತಿ ಒಂದು ಹೇಳ್ತಾರೆ, ಪ್ರತಿ ಬರಗಾಲದಲ್ಲೂ ಉಪಯೋಗಿಸ್ಕೊಳ್ಳೋಂಥ ಜನ ಇರ್ತಾರೆ. ಈವನ್ ಕೋವಿಡ್ ಅಲ್ಲೂ ದುರುಪಯೋಗ ಮಾಡದಂತ ಜನರು ಇರ್ತಾರೆ. ಆ ವರ್ಗಕ್ಕೆ ಸೇರಿದ ಈ ಒಂದು ತಂಡಗಳು, ಈ ಒಂದು ಏನು ಮಿಡ್ಲ್ ಈಸ್ಟ್ ಅಲ್ಲಿ ಒಂದು ನಡೀತಾ ಇದೆ, ಒಂದು ಆಗ್ಬಾರ್ದಾಗಿದೆ ಒಂದು ಘಟನೆ, ಏನು ಯುದ್ಧ ಅನ್ನೋದು ಆಗ್ತಿದೆ, ಅದನ್ನ ಒಂದು ದುರುಪಯೋಗ ರೀತಿನಲ್ಲಿ ಈ ಕಾಂಗ್ರೆಸ್ ಒಂದು ತಂಡ ರಚಿಸಿಕೊಂಡು ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಪಗಾಂಡ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಸರ್ಕಾರದಲ್ಲಿ ಇಂದ ಪಾರ್ಲಿಮೆಂಟ್ ಸಂಬಂಧಪಟ್ಟ ಸಚಿವರೇ ಹರ್ದೀಪ್ ಸಿಂಗ್ ಸುರಿ ಅವರೇ ಹೇಳಿದ್ದಾರೆ, ಯಾವುದೇ ರೀತಿ ಪ್ಯಾನಿಕ್ ಅಗತ್ಯ ಇಲ್ಲ. ಬರ್ತಾರ ಸ್ವಲ್ಪ ತಡ ಆಗ್ತಾ ಇದೆ ಹೊರತು ಯಾವುದೇ ರೀತಿ ಪ್ಯಾನಿಕ್ ಆಗ್ತಾ ಇಲ್ಲ. ನಮ್ಮ ಈ ಒಂದು ಅವಧಿಗೆ ಬರಬೇಕಾದಂತ ಏನಿದೆ 70% ಆಲ್ರೆಡಿ ಪೈಪ್ಲೈನ್ ಅಲ್ಲಿ ಇದೆ, ಅಂದ್ರೆ ಸಮುದ್ರದಲ್ಲಿದೆ. ಇನ್ನೊಂದು 2-3 ದಿನದಲ್ಲಿ ಅಥವಾ ಒಂದು ವಾರದೊಳಗೆ ಎಲ್ಲ ರೀಚ್ ಆಗುತ್ತೆ. ಪ್ಯಾನಿಕ್ ಆಗಿ ಅಥವಾ ಜನಸಾಮಾನ್ಯರಿಗೆ ತೊಂದರೆ ಆಗಂತ ಪರಿಸ್ಥಿತಿ ಯಾವುದೇ ರೀತಿ ಇಲ್ಲ, ನಿರ್ಮಾಣ ಮಾಡಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಕಮರ್ಷಿಯಲ್ದು ಒಂದು ರೀತಿ ಯಾಕೆ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಸರ್ಕಾರದ ಕಡೆಯಿಂದನೂ ಕೊಟ್ಟಿದ್ದಾರೆ, ಮತ್ತೆ ಸಚಿವರು ಕೊಟ್ಟಿದ್ದಾರೆ. ಇದು ವಾತಾವರಣ ಬುಗ್ಲೆದ್ದು ಅಥವಾ ಪ್ರಪಗಾಂಡ ದೊಡ್ಡದಾಯ್ತು ಅಂದ್ರೆ ಎಲ್ಲರೂ ಪ್ಯಾನಿಕ್ ಆಗಿ ಸ್ಟೋರಿಂಗ್ ಮಾಡ್ತಾರೆ ಅನ್ನೋ ಒಂದು ಇದರಿಂದ ಅಗತ್ಯ. ಈಗ ಕೋವಿಡ್ ವ್ಯಾಕ್ಸಿನೇಷನ್ ಬಂದಾಗ ಫಸ್ಟ್ ಯಾರಿಗೆ ಕೊಟ್ರು? ಫ್ರಂಟ್ ಲೈನರಿಗೆ ಕೊಟ್ರು, ಡಾಕ್ಟರ್ಸಿಗೆ ಕೊಟ್ರು, ನರ್ಸಿಗೆ ಕೊಟ್ರು, ಮತ್ತೆ ಫ್ರಂಟ್ ಲೈನ್ ವರ್ಕರ್ಸಿಗೆ ಕೊಟ್ರು. ಅದೇ ರೀತಿನಿ ಈ ಕಮರ್ಷಿಯಲ್ ಪ್ಯಾನಿಕ್ ಆಗಿ ಸ್ಟೋರಿಂಗ್ ಮಾಡಬಾರದು ಅಂತ ಹೇಳ್ಬಿಟ್ಟು ಒಂದು ಇದರಿಂದ ಎಚ್ಚರಿಕೆಯಿಂದ ಇವರು ಅಗತ್ಯ ಯಾರ್ಯಾರಿಗೆ ಪೂರೈಸಬೇಕು, ಆಸ್ಪತ್ರೆ, ಸ್ಕೂಲು, ನಂತರ ಇನ್ಯಾರು ಈ ದಾಸೋಹಗಳಿಗೆ ಅಂತದಕ್ಕೆ ಕೊಡುವಂತ ಪ್ರಾತಿನಿಧ್ಯ ಮಾಡೋದಕ್ಕೆ ಒಂದು ಸೂಚನೆ ಇದ್ ಮಾಡಿದ್ರ. ಅದು ಬಿಟ್ಟು ಇನ್ಯಾವುದೇ ರೀತಿ ಜನಸಾಮಾನ್ಯ, ಈಗ ನಂದೇ ಒಂದು ಉದಾಹರಣೆ ನಾನು ಬೇಕಾದ್ರೆ ತೋರಿಸ್ತೀನಿ. 10ನೇ ತಾರೀಕು ಬುಕ್ಕಿಂಗ್ ಆಗಿತ್ತು ನನ್ನ ಮನೆ ಸಿಲಿಂಡರ್. ಇವತ್ತು ಎಷ್ಟು ತಾರೀಕು? 13ನೇ ತಾರೀಕು ಬೆಳಿಗ್ಗೆ ಮೆಸೇಜ್ ಬಂದಿದೆ, ನಿಮ್ದು ಇನ್ವಾಯ್ಸ್ ರೈಸ್ ಆಗಿದೆ, ಇವತ್ತು ಸಂಜೆ ಒಳಗಡೆ ನಿಮ್ದು ಮನೆಗೆ ತಲುಪುತ್ತೆ ಸಿಲಿಂಡರ್ ಅಂತೇಳಿ. ಬೇಕಾದ್ರೆ ನಾನು ಕನ್ಸ್ಯೂಮರ್ ನಂಬರು ಹೇಳ್ತೀನಿ, ಏಜೆನ್ಸಿನೂ ಹೇಳ್ತೀನಿ, ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಳೋರು. ಇದು ಸ್ಥಿತಿ ಇದೆ. ಆದ ಕಾರಣ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಜನಸಾಮಾನ್ಯರು ಈ ಪ್ರಪಗಾಂಡ ಅಥವಾ ಸುಳ್ಳು ಪ್ರಪಗಾಂಡಗೆ ಕಿವಿಗೊಡದೆ ಪ್ಯಾನಿಕ್ ಆಗದೆ, ಈ ಅಗತ್ಯ ಅನಿಲ ಏನ ಅನ್ನೋದು ಇದೆ, ಪೂರೈಕೆ ನಮ್ಮ ಒಂದು ದಿನನಿತ್ಯ ಅಗತ್ಯ ಇದೆ, ಅದು ನಿರಾಳವಾಗಿ ಆಗತ್ತೆ, ಎಲ್ಲಾ ರೀತಿಯಲ್ಲೂ ವಿತರಣೆ ಆಗ್ತಾ ಇದೆ. ದಯವಿಟ್ಟು ನಂದೊಂದು ಮನವಿ, ಯಾರು ಪ್ಯಾನಿಕ್ ಆಗಬೇಡಿ ಅಂತ. ಸರ್, ಇನ್ನೊಂದು ರೂಲ್ ತಂದಿದೆ ಸರ್, 25 ದಿನದವರೆಗೂ. 25 ದಿನ ಆದ್ಮೇಲೆ ಸಿಲಿಂಡರ್ ತಗೊಂಡು 25 ದಿನ ಆದ್ಮೇಲೆ ಬುಕ್ ಮಾಡ್ತಾರೆ ಅಂತ ಹೇಳಿ, ಅಂದ್ರೆ ಬುಕ್ಕಿಂಗ್ ಆಗುತ್ತೆ ಅಂತ ಹೇಳಿ. ಕೆಲವರು ಈ ಸುದ್ದಿ ಕೇಳಿದ್ಮೇಲೆ ಪ್ಯಾನಿಕ್ ಆಗಿ 1 ವಾರ ಆದ್ಮೇಲೆ ಅಥವಾ 2 ವಾರ ಆದ್ಮೇಲೆ ಮತ್ತೆ ಬುಕ್ ಮಾಡಕ್ ಹೋದಾಗ ಆಕ್ಚುಲಿ ಅದು ನ್ಯಾಚುರಲಿ ಇದು ಫೈಲರ್ ಆಗೇ ಆಗುತ್ತೆ ಸರ್. ಈಗ 4 ಜನ 5 ಜನ ಇರೋಂತ ಕುಟುಂಬನೇ ಇಲ್ಲಿ ಏಜೆನ್ಸಿ ಮುಂದೆ ಬಂದಿದ್ದೀರಾ, ಕೇಳಿಕೆ ತಗೊಂಬಿಡಿ. 4 ಜನ ಇರೋ ಕುಟುಂಬ 25ರಿಂದ 30 ದಿನ ಬಂದೇ ಬರುತ್ತೆ. ಒಂದು 14.2 kg. ಈ ಫಾಲ್ಸ್ ಪ್ರಪಗಾಂಡ ಏನು ಸುಳ್ಳು ಒಂದು ಪ್ರಚಾರ ಮಾಡ್ತಿದ್ದಾರೆ ಅಥವಾ ಸುದ್ದಿ ಹರಡಿಸ್ತಿದ್ದಾರೆ, ಜನ ಪ್ಯಾನಿಕ್ ಆಗದೆ ಸಿಲಿಂಡರ್ ಬಂತ, ಈಗ ನಂದು ಬಂತು ಅಂದ್ಕೊಳ್ಳಿ, ಇವಾಗ ಸಂಜೆ ಬಂತು, ನಾನ್ ಪ್ಯಾನಿಕ್ ಆಗಿದ್ರೆ ನಾನೇನ್ ಮಾಡ್ತೀನಿ, ನಾಳೆ ಇನ್ನೊಂದು ಬುಕ್ ಮಾಡ್ತೀನಿ.
ಬಂದು ಸ್ಟೋರ್ ಮಾಡ್ಕೊಂಬಿಡಪ್ಪ, ಅದು ಆಗದೆ ಇರಲಿ. ನನ್ನ ಮನೆ ಸಿಲಿಂಡರ್ 22ರಿಂದ 25 ದಿನ ಖಂಡಿತವಾಗ್ಲೂ ಬರುತ್ತೆ. ಸೊ ನ್ಯಾಚುರಲ್ ಆಗಿ 25 ದಿನ ಆದ್ಮೇಲೆ ಬಂದ್ರೆ ಅಷ್ಟೊತ್ತಿಗೆ ಸ್ಟೀಮ್ ಲೈನ್ ಎಲ್ಲಾ ರೀತಿಯಲ್ಲೂ ಪ್ರೊಪಗಂಡಗಳು ಫಾಲ್ಸ್ ಆಗಿರುತ್ತೆ, ಜನಸಾಮಾನ್ಯ ನಾರ್ಮಲ್ ಆಗಿರ್ತಾರೆ ಅಂತ ಸರ್ಕಾರ ಒಂದು ಮುನ್ಸೂಚನೆಯಾಗಿ ಮಾಡಿದ್ದಾರೆ. ಇದು ಪ್ಯಾನಿಕ್ ಆಗಿ ಎಲ್ಲಾರು ಒಂದೇ ಮನೆಗೆ 4-5 ಸಿಲಿಂಡರ್ ಹೋಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಅಗತ್ಯ ಯಾರ್ಯಾರಿಗಿದೆ. ಈಗ ಕೆಲವರಿಗೆ ಆದ್ಮೇಲೆ ತಗೊಳ್ಳೋ ಅಂತ ಆರ್ಥಿಕ ಪರಿಸ್ಥಿತಿ ಇರುತ್ತೆ. ಈಗ ನಮ್ಮ ಮನೇಲಿ 1+1 ತಗೊಳ್ಳೋಂಥ ಕೆಪಾಸಿಟಿ ಇದೆ, ತಗೊಳ್ತೀನಿ ನಾನು. ಒಂದ್ರ ಮೇಲೆ ಇನ್ನೊಂದು ಸ್ಟೋರಿಂಗ್ ಇದ್ರೆ ತಗೊಳ್ತೀನಿ. ಕೆಲವ್ರಿಗೆ ಪಾಪ ಆ ಆರ್ಥಿಕ ಪರಿಸ್ಥಿತಿ ಇರಲ್ಲ, ಆದ್ಮೇಲೆ ತಗೊಳ್ಬೇಕು. ಆ ರೀತಿ ಅನುಕೂಲ ಆಗ್ಲಿ ಅಂತೇಳಿ 25 ದಿನಕ್ಕೆ ನಿಗದಿಪಡಿಸಿದೆ. ನನಗೂ ಮೆಸೇಜ್ ಬಂತು, ನೆಕ್ಸ್ಟ್ ಬುಕ್ಕಿಂಗ್ ನಿಮ್ದು 6ನೇ ತಾರೀಕು ಏಪ್ರಿಲ್ ಅಂತೇಳಿ. ಇದು ಸ್ಟೀಮ್ ಲೈನ್ ಆಗಿರ್ಲಿ, ಜನ ಪ್ಯಾನಿಕ್ ಆಗದೆ ಇರ್ಲಿ ಅಂತ ಹೇಳೋ ರೀತಿನಲ್ಲಿ ಸರ್ಕಾರ ನಿರ್ಧಾರ ತಗೊಂಡಿದೆ. ಇದು ಸ್ವಾಗತಾರ್ಹ ಸರ್, ಖಂಡಿತ ಇದು ಸ್ವಾಗತಾರ್ಹ. ಎಲ್ಲಾರ್ಗು ಸಿಗೋ ಅಂತ ಮನೋಭಾವ ಇರ್ಲಿ ಅಂತೇಳಿ ಆದ ಕಾರಣ ಇದು ದಯವಿಟ್ಟು ಜನ ಯಾರೂ ಪ್ಯಾನಿಕ್ ಆಗದೆ ಇರ್ಲಿ ಅಂತ ನನ್ನ ಮನವಿ.